ಟಾಪ್ ಬಾಕ್ಸು. ಸೊ ಏನಕ್ಕೆ ಅಂದರೆ ಈ ಥರ ಶಾರ್ಟ್ ಏರಿಂದ ಒಂದು ಗೇರ್ಗೆ ಎತ್ಬೇಕಾದ್ರೆ ಆ ಡಾಮಿನರ್ ಅದೊಂದು ಸೌಂಡ್ ಕೊಡುತ್ತೆ. ಎಲ್ಲೆಲ್ಲಿ ವೈಬ್ರೇಷನ್ ಇದೆ ಅಂದರೆ ಈಗ ಗೈಸ್ ನಿಮಗೆ ಕಂಪ್ಲೀಟ್ ವಾಕ್ ಅರೌಂಡು ಈ ರೆಸಾರ್ಟು ತೋರಿಸಿದ್ದೀನಿ. ಈಗ ನಾವು ಓಡ್ತಾ ಇದ್ದೀವಿ, ಮಂಡ್ಯದಲ್ಲಿ ಸ್ವಲ್ಪ ಕೆಲಸ ಇದೆ. ಸೊ ಅದರಿಂದ ಓವರಾಲು ಓಹೋ ತಲೆಗೆ ಒದ್ದಂಗಾಯ್ತು. ಸಾರಿ, ನೀನು ಇದ್ರ ಮೇಲೆ ಇಟ್ಟಿದ್ದು ಗೊತ್ತೇ ಇಲ್ಲ ನನಗೆ, ಸಾರಿ. ಕನಕಪುರದಿಂದ ಕರೆಕ್ಟಾಗಿ 11 ಕಿಲೋಮೀಟ್ರ್ ಇದೆ. ಫ್ಯಾಮಿಲಿ ಜೊತೆ ಬಂದರೆ ಚೆನ್ನಾಗಿದೆ. ಆದರೆ ನೀವೇನಾದರೂ ಕಪಲ್ಸ್ ಆಗಿ ಏನಾದರೂ ಬಂದಿದ್ರೆ ವರ್ತಿಲ್ಲ ಗೈಸ್. ಟೋಟಲಾಗಿ ಒಬ್ಬರಿಗೆ 3,000, ಇಬ್ಬರಿಂದ 6,000. ಏನೋ ಅಷ್ಟು ಒಂದು 5ಕ್ಕೆ ಒಂದು 3 ಕೊಡ್ಬೋದು, AC ಮೇಂಟೆನೆನ್ಸು, ರೂಮ್ ಮೇಂಟೆನೆನ್ಸ್ ಎಲ್ಲ ನೋಡಿದ್ರೆ. ಬಟ್ ಓಕೆ, ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ 1 ಡೇ ಫುಲ್ಲು. ಏನು ಖುಷಿಯಾಗಿದ್ದು ಅಂದರೆ ಆ ಬೆಟ್ಟಗಳ ಮಧ್ಯ ಅದೇ ಕಲ್ಲನ್ನ ತೆಗೆದುಬಿಟ್ಟು ಮಾಡಿರೋದಂತೆ ರೆಸಾರ್ಟ್ಸ್ ಇದು. ನಮ್ಮ ಪಯಣ ಮಂಡ್ಯ ಕಡೆಗೆ, ಅಂದರೆ ಕನಕಪುರದಿಂದ ಮಂಡ್ಯ. ನೀವು ನೋಡ್ಬೋದು ಆ ಕಡೆ ರಾಮನಗರ ಬೆಟ್ಟ ಕಾಣಿಸ್ತಿದೆ, ಈ ಕಡೆ ಒಂದು ಒಳ್ಳೆ ಲೇಕ್ ಇದೆ. ಇಲ್ಲಿಂದ ಒಂದು 70 ಕಿಲೋಮೀಟ್ರ್ ಹೋದರೆ ಮಂಡ್ಯ ಅಂತೆ. ಅನ್ಎಕ್ಸ್ಪೆಕ್ಟೆಡಾಗಿ ಕೆಲವೊಂದು ಸಲ ಒಂದು ಮ್ಯಾಪ್ ಹಾಕ್ಕೊಂಡು ಹೋದಾಗ ಯಾವುದೋ ಒಂದು ಒಳ್ಳೆ ಜಾಗಗಳು ತೋರಿಸ್ಬಿಡುತ್ತೆ. ಆ ಥರ ಆಗಿಬಿಟ್ಟಿದೆ. ಫುಲ್ಲು ಗ್ರೀನ್ರಿ, ಹಳ್ಳಿಗಳು, ರೈಟು ಲೆಫ್ಟು ಬೆಟ್ಟ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ನೆನ್ನೆದು ನಿಮಗೆ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು. ನೆನ್ನೆ ಒಂದು ವಿಡಿಯೋ ಹಿಂದಿಂದ ಅನಿಸುತ್ತೆ ನಾನು ಹಾಕಿರೋದು, ಅದೇ ಗಾಡಿ ಏನಕ್ಕೆ ಹಂಗೆ ಆಫ್ ಆಯಿತು ಅಂತ. ಅದಾದಮೇಲೆ ಯಾವುದೇ ಇಶ್ಯೂ ಬರಲಿಲ್ಲ. ಆಮೇಲೆ ಆ ಇಂಜಿನ್ ಸಿಂಬಲ್ಲು ಅಂದರೆ ಲಿಕ್ವಿಡ್ ಸಿಂಬಲ್ಲೂ ಬರಲಿಲ್ಲ. ಲಿಕ್ವಿಡ್ ಸಿಂಬಲ್ ಅಂದರೆ ಜನ್ರಲಿ ಏನು ಬರುತ್ತೆ ಅಂದರೆ ಇಂಜಿನ್ ಡ್ರೈ ಆಗಿದ್ರೆ ಅಥವಾ ಅಂದರೆ ಫ್ಯೂಸ್ ಪಂಪ್ ಏನಾದರೂ ಕೆಟ್ಟೋಗಿದ್ರೆ ಆ ಥರ ಬರುತ್ತೆ. ಬಟ್ ಪಂಪ್ ಸಿಂಬಲ್ ಅಂತಾರಲ್ಲ ಅದು. ಬಟ್ ಏನಕ್ಕೆ ಬಂತು ಅಂತ ನನಗೂ ಗೊತ್ತಾಗಲಿಲ್ಲ. ಅದಾದಮೇಲೆ ಒಂದು ಸಲನೂ ಬರಲಿಲ್ಲ ಗಾಡಿ. ಆ ವಿಡಿಯೋಲಿ ನೀವು ಕರೆಕ್ಟಾಗಿ ನೋಡಿದ್ರೆ ಒಂದು ಹಂಪ್ ಅಂತು. ಒಂದು ಗೇರ್ ಕಮ್ಮಿನೇ ಇದ್ದೆ ನಾನು. ಫಸ್ಟ್ಗೆ ಬರಬೇಕು, ಈಗ 250 ಅಲ್ವಾ, ಸ್ವಲ್ಪ ಗೇರ್ ಜಾಸ್ತಿನೇ ಕೇಳುತ್ತೆ ಗಾಡಿ. ಫಸ್ಟ್ಗೆ ಬರಬೇಕಾಯ್ತು, ಸೆಕೆಂಡಲ್ಲಿ ಬಂದೆ. ಅದಾದಮೇಲೆ ಗಾಡಿ ಸ್ವಲ್ಪ ನಾನೇನು ಅಂದ್ಕೊಂಡೆ ಎಲ್ಲೋ ರಾಂಗ್ ಕ್ಲಚ್ಚಲ್ಲಿದ್ದೀನೇನೋ, ಅದಕ್ಕೆ ಗಾಡಿ ಆಫ್ ಆಯ್ತೇನೋ ಅಂದ್ಕೊಂಡ್ರೆ ನೋಡಿದ್ರೆ ಆ ಸಿಂಬಲ್ ಬಂದ್ಬಿಟ್ಟು ಆಫ್ ಆಯಿತು. ಅಂದರೆ ಏನು ಹೇಳೋದು ಅಂದರೆ ಗೈಸ್, ಈ ಥರ ಗಾಡಿಗಳು ಯಾವಾಗ ಏನು ದೇವ್ರ ದಯೆಯಿಂದ ನಾನು ಹೈವೇಲಿ ಇರಲಿಲ್ಲ. ಅಕಸ್ಮಾತ್ ಏನಾದರೂ ಹೈವೇನೇ ಅದು, ಬಟ್ ಆ ಕಡೆ ಈ ಕಡೆ ಗಾಡಿಗಳು ಇರಲಿಲ್ಲ. ಏನಾದರೂ ಲಾಂಗಲ್ಲಿ ಸ್ಪೀಡಾಗಿ ಹೋಗ್ತಾ ಇರ್ಬೇಕಾದ್ರೆ ಆ ಥರ ಸಡನ್ನಾಗಿ ಆಫ್ ಆಗೋದ್ರೆ ಎಲ್ಲಿ ಹೇಳ್ಕೊತೀರ, ಲೆಫ್ಟ್ ಟು ರೈಟ್ಗೆ ಜಾಗ ಇಲ್ಲ ಅಂತ ಏನು ಹೇಳಿ. ಬಟ್ ದೇವ್ರ ದಯೆಯಿಂದ ನಾನು ಅದೇ ಒಂದು ಕ್ಷಣ ನಾನು ಸ್ವಲ್ಪ ಗಾಬರಿ ಆಗೋದೆ. ಏನಕ್ಕೆ ಅಂದರೆ ಹಿಂದೆ ಮುಂದೆ ಬಸ್ಗಳು ಬರ್ತಾಯಿದ್ರೆ ನಾನು, ಯಾಕಂದರೆ ಆ ವಿಡಿಯೋಲೂ ಹೇಳ್ತಾ ಇದ್ದೆ, ಈ ರೋಡ್ ತುಂಬ ಡೇಂಜರಸ್ ಆಗಿದೆ. ಕನಕಪುರ ರೋಡು ಹೈವೇ ಸ್ಟಾರ್ಟ್ ಆಗುತ್ತೆ, ಮಧ್ಯ ಸಡನ್ನಾಗಿ ಕಟ್ ಆಗುತ್ತೆ ಅಂತ. ಕಟ್ ಆಗೋ ಜಾಗದಲ್ಲೇ ಕರೆಕ್ಟಾಗಿ ಗಾಡಿ ಆಫ್ ಆಯಿತು. ನಾನು ಕಸ್ಟಮರ್ ಕೇರ್ ಕಾಲ್ ಮಾಡಿ ಕೇಳಿದೆ. ಅವರು ಕಸ್ಟಮರ್ ಕೇರ್ ಅಂದರೆ RV ಬಜಾಜ್ಗೆ. ಅವರು ಪಾಪ ಅವ್ರಾಗಿ ಒಂದು 10 ನಿಮಿಷದಲ್ಲೇ ಮಾಡೋಕ್ಕೆ ಕಳ್ಸೋಕ್ಕೆ ಆನ್ ದಿ ವೇ ಇದ್ದರು. ಅವರು ಕನಕಪುರದಿಂದ ಬರ್ತಾಯಿದ್ರು. ಬಟ್ ಆಮೇಲೆ ಗಾಡಿ ಸ್ಟಾರ್ಟ್ ಆಯ್ತಲ್ಲ, ಬೇಡ ವೈಫ್ ಬೇರೆ ಇದ್ದಾರೆ ಅಂದ್ಬಿಟ್ಟು ನಾನು ಬೇಡ ಅಂದೆ. ಆಮೇಲೆ ಅವರು ವೆಂಕಟೇಶ್ ಅಂತ ಅವರು ಏನು ಹೇಳ್ತಿದ್ರು ಅಂದರೆ, ಟೆಕ್ನಿಷಿಯನ್ನು ಮ್ಯಾನೇಜರ್ ಅವ್ರು ಏನು ಹೇಳ್ತಿದ್ರು ಅಂದರೆ, ನೀವು ಏನಾದರೂ ಗಾಡಿ ಸ್ಟಾರ್ಟ್ ಮಾಡುವಾಗ ಅದೇ ಒಂದು ನನ್ನ ಮೊದಲನೇ ವಿಡಿಯೋ ನೀವು ಡಾಮಿನರ್ ನೋಡಿದರೆ ಗೊತ್ತಿರುತ್ತೆ. ಈ ಇಂಜಿನ್ ಕಿಲ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತಿಲ್ಲಿ ಸೌಂಡ್ ಬರುತ್ತೆ. ಅದು ಸೌಂಡ್ ನಿಂತ ಮೇಲೇ ಗಾಡಿ ಸ್ಟಾರ್ಟ್ ಮಾಡಬೇಕು. ಅಕಸ್ಮಾತ್ ಅದೇನಾದರೂ ಮಿಸ್ ಆಯಿತಾ ಮಾಡೋದು ಬೆಳಿಗ್ಗೆ ಅಂತ ಇಲ್ಲ. ನಾನು ಜನರಲಿ ಗಾಡಿಗೆ ಆನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಸ್ಟಾರ್ಟ್ ಮಾಡಿ ಈವನ್ ಹೈಡ್ಲಲ್ಲಿ ಇಡ್ತೀನಿ, ಸ್ವಲ್ಪ ಬ್ಯಾಟ್ರಿ ಒಂಚೂರು ಚಾರ್ಜಪ್ ಆಗಲಿ ಹೀಟಪ್ ಆಗಲಿ ಅಂತ. ಬಟ್ ಏನಕ್ಕೆ ಹಂಗಾಯ್ತು ಅಂತ ಗೊತ್ತಿಲ್ಲ. ಬಟ್ ಇಟ್ಸ್ ಓಕೆ. ನಮ್ಮದು ನೆಕ್ಸ್ಟು ಲಾಂಗ್ ರೈಡು ಧರ್ಮಸ್ಥಳ, ಆ ಕಡೆ ಗಡೈಕಲ್ಲು, ಆಮೇಲೆ ನಮ್ಮ ಹಿರ್ಪೆ ಫಾಲ್ಸು, ತಿಡ್ಪೆ, ಎರ್ಮೈ ಫಾಲ್ಸು ಎಲ್ಲ ಮಾಡೋದಿದೆ ರೈಡ್ಸು. ಅದರಲ್ಲಿ ಏನಂಗಿದ್ರು ನಾನು ಗ್ರೂಪ್ ರೈಡೇ ಮಾಡಬೇಕು ಅಂತಿದ್ದೀನಿ ನಮ್ಮ ಡಾಮಿನರ್ 250 ಗ್ರೂಪ್ ಅವ್ರ ಜೊತೆ. ಸೊ ಆ ಥರ ಅವಾಗೇನೋ ಆ ಥರ ಆದರೆ ಏನು ಭಯನೂ ಇರೋಲ್ಲ, ಸೋಲೋ ರೈಡ್ ಅಲ್ವಾ. ಬಟ್ ಆ ಥರ ಆದರೆ ಒಂದು ಬಜಾಜ್ ಡಾಮಿನರ್ಗೆ ಈ ವಿಡಿಯೋನೂ ಒಂದು ಪ್ರೂಫು. ನಾವು ಗಾಡಿ ಹೊಡಿಬೇಕಾದ್ರೆ ಹಂಗೆ ಆಗಿಲ್ಲ, ಅವತ್ತು ಒಂದು ಸಲ ಹಿಂಗೆ ಆಯಿತು ಅಂತ ತೋರ್ಸೋಕ್ಕೆ. ಸೊ ನೋಡೋಣ, ನೆಕ್ಸ್ಟು ನಾವು ಒಳ್ಳೆ ಸ್ಪಾಟ್ ಬಂದಾಗ ನಿಮಗೆ ಕ್ಲಿಪ್ಗಳು ತೋರಿಸ್ತೀನಿ. ಸೋ ಫಾರ್ ಚೆನ್ನಾಗಿದೆ ಗೈಸ್ ರೋಡು. ಕನಕಪುರ ಅಂತೂ ರೋಡ್ಗಳಂತೂ ಸೂಪರಾಗಿದೆ. ಇದು ರಾಮನಗರ ಡಿಸ್ಟಿಕ್ಕಿಗೆ ಬರುತ್ತೆ, ಕನಕಪುರ ತಾಲೂಕು. ಬಟ್ ಕನಕಪುರನೇ ಒಂದು ಒಳ್ಳೆ ಡಿಸ್ಟಿಕ್ ಇದ್ದಂಗೆ ಡೆವಲಪ್ ಆಗಿಬಿಟ್ಟಿದೆ, ಅಷ್ಟು ಚೆನ್ನಾಗಿದೆ ನೋಡಿ. ಅಲ್ಲೆಲ್ಲ ಬೆಟ್ಟಗಳು, ಬೆಟ್ಟ ಮಧ್ಯ ನೀರು. ಏನಂದರೆ ಅದೇನೋ ಒಂದು ಮಾತಿದೆ, ಸೈಂಟಿಫಿಕಲಿ ಅದೊಂದು ಪ್ರೂವನ್ ಅಂತೆ. ಬೆಟ್ಟಗಾಡು ಜಾಗದಲ್ಲಿ ನೀರು ಸಿಗಲ್ಲ, ಬೆಟ್ಟ ಇರೋ ಜಾಗದಲ್ಲಿ ಸಿಕ್ಕಿದ್ರೆ ನೀರು ಯಾವತ್ತೂ ಡ್ರೈ ಆಗಲ್ಲ ಅಂತ.
ಕೆಲವು ಬಾವಿ ಒಡ್ಸೋರಿಗೆಲ್ಲ ಗೊತ್ತಿರುತ್ತೆ, ಕಲ್ಲು ಸಿಕ್ಬಿಡುತ್ತೆ ಮಧ್ಯದಲ್ಲಿ. ಅಕಸ್ಮಾತ್ ಕಲ್ಲಿಂದ ಏನಾದರೂ ಹೊಸರು ಬಂದರೆ, ನೀರು ಬಂದರೆ ಅದು ಯಾವತ್ತೂ ಡ್ರೈ ಆಗಲ್ಲ. ಆ ಥರ ಒಳ್ಳೆ ನೀರಿಲ್ಲಿ, ಫ್ರೆಶ್ ನೀರು. ಸೊ ಇಲ್ಲಿ ರೈಟ್ ತೋರಿಸ್ತಿದೆ, ಕನಕಪುರ ಹುಣಸನಹಳ್ಳಿ ರೋಡ್. ಓ ಸಕ್ಕತ್ತಾಗಿದೆ ರೋಡ್ ಇದು. ಚಚ್ಚನಾ ಏನು ಸಕ್ಕತ್ತಾಗಿದೆ ಗುರು ರೋಡ್ ಇದು. ನಿಜವಾಗ್ಲೂ ಗೊತ್ತಿಲ್ಲ ಯಾವ ರೂಟ್ ಅಂತ. ಕನಕಪುರ ಕನೆಕ್ಟ್ ಆಗುತ್ತೆ ಅಂತ ಬರ್ತಾ ಇದೆ. ಕನಕಪುರ ಹುಣಸನಹಳ್ಳಿ ರೋಡ್ ಅಂತೆ. ರೂರಲ್ ಏರಿಯಾ ರೋಡ್ಗಳು ನೋಡಿ ಎಷ್ಟು ಸಕ್ಕತ್ತಾಗಿದೆ ಕನಕಪುರದಲ್ಲಿ. ಇಲ್ಲಿ ಮಿನಿಸ್ಟ್ರಿಗಳಿಗೆ ಒಂದು ನಮಸ್ಕಾರ. ಅವ್ರವ್ರ ಊರಿಗೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕೆಲವರು ಅಯ್ಯೋ ಏನಾದರೂ ಮಾಡ್ಕೊಳ್ಳಿ, ಅವ್ರಿಗೂ ಮಾಡ್ಕೊತಾರೆ, ಅವ್ರವ್ರ ಊರಿಗೂ ಮಾಡ್ಕೊತಾರೆ ಅಂತ ಇರ್ತಾರೆ. ಕೆಲವರು ಅವ್ರಿಗೆ ಮಾಡಿಕೊಂಡು ಇನ್ನೊಂದು ಯಾರಿಗೂ ಮಾಡಬಾರ್ದು, ಬೇರೆಯವ್ರಿಗೆ ಅನ್ನೋದಿರುತ್ತೆ. ನಾಟ್ ಬ್ಯಾಡ್, ಚೆನ್ನಾಗಿದೆ. ಯಾಕಂದ್ರೆ ಕನಕಪುರ ನಮ್ಮ ಫ್ರೆಂಡ್ಸೂ ಹೇಳ್ತಾಯಿದ್ರು, ಆ ಕಡೆ ರೋಡ್ಗಳು ಅಥವಾ ರೆಸಾರ್ಟ್ಸ್ಗಳಾಗಿರೋದೆಲ್ಲ ನೋಡಿದ್ರೆ ತುಂಬ ಡೆವಲಪ್ ಆಗಿಬಿಟ್ಟಿದೆ ಅಂತ. ವಿಚ್ ಇಸ್ ನೈಸ್. ಫ್ಯೂಚರಲ್ಲಿ ರಾಮನಗರನ ನವಿ ಬೆಂಗಳೂರು ಅಂತ ಮಾಡ್ತಾರಂತೆ. ಅಂದರೆ ಬೆಂಗಳೂರು ಆಲ್ರೆಡಿ ಬೆಳೆದ್ಬಿಟ್ಟಿದೆ. ಮೈಸೂರು ರೋಡು ಬಿಡದಿ ತನಕ ಮೆಟ್ರೋ ಬರೋದಿದೆ. ಅದಾದಮೇಲೆ ಒಂದು 15-20 ಕಿಲೋಮೀಟ್ರ್ ಹೋದರೆ ಡೈರೆಕ್ಟು ಇನ್ನೇನು ರಾಮನಗರ ಸ್ಟಾರ್ಟು. ಅಷ್ಟೆಚ್ಚು ನಿಮಗೆ ಅದನ್ನು ಬೇರೆ ಡಿಸ್ಟಿಕ್ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಹೇಳಿ? ಏನಕ್ಕೆ ಅಂದರೆ ಫುಲ್ ಅಲ್ಲಿ ತನಕನೂ ಶಾಪಿಂಗ್ ಅಂಗಡಿಗಳು, ಹೈವೇಲ್ ಸ್ಟಾಲ್ಗಳೆಲ್ಲ ಇರುತ್ತೆ. ಸೊ ಅದರಿಂದ ಗೌರ್ಮೆಂಟ್ ಏನು ಥಿಂಕ್ ಮಾಡ್ತಿದೆ ಅಂದರೆ ಅದನ್ನು ನವಿ ಬೆಂಗಳೂರು ಅಂತ ಮಾಡೋಣ ಅಂತ, ವಿಚ್ ಇಸ್ ಗುಡ್. ಆಮೇಲೆ ತುಮಕೂರನ್ನ ಸ್ಮಾರ್ಟ್ ಸಿಟಿ ಅದೆಲ್ಲ ಲೇಟು. ಕೊರೋನಾ ಬಂದು ಆಲ್ರೆಡಿ 2 ವರ್ಷ ಹಾಳಾಗೋಯ್ತು, ಏನೂ ಆಗಲಿಲ್ಲ ಡೆವಲಪ್ಮೆಂಟು. ಬಟ್ ರಾಮನಗರಕ್ಕೆ ಒಳ್ಳೆ ಚಾನ್ಸ್ ಇದೆ. ಯಾಕಂದರೆ ಆಲ್ಮೋಸ್ಟ್ ಈಗ ಬೆಂಗಳೂರು ಮೈಸೂರು ಹೈವೇನು ಕಂಪ್ಲೀಟ್ ಆಗೋ ಸೀನಲ್ಲಿದೆ. ಇನ್ನೊಂದು 6 ತಿಂಗಳಲ್ಲಿ ಇನಾಗ್ರೇಷನ್ ಆಗುತ್ತಂತೆ ಈ ಸಲ ದಸರಾಗೆ, ಪ್ರತಾಪ್ ಸಿಂಹ ಅವ್ರು ಹೇಳಿದ್ದಾರೆ. ಸೊ ಅದಾದಮೇಲೆ ಸ್ಟಾಲ್ಗಳು ಎಲ್ಲ ಹೈವೇಯಲ್ಲಿ ಏನು ಒಂದು 20 ನಿಮಿಷದಲ್ಲಿ ಹೊಡಿಬೋದು. ಇಟ್ಸ್ ಬೆಟರ್. ಅದನ್ನು ನವಿ ಬೆಂಗಳೂರು ಒಂದು ಮಾಡಿಬಿಟ್ಟು ರಾಮನಗರ ಹೆಸರು ಉಳಿಸ್ಕೊಳ್ಳಿ. ಬಟ್ IT ಎಲ್ಲ ಸ್ವಲ್ಪ ಅವ್ರಿಗೂ ಹೋದರೆ ನಾವು ಮೈಸೂರು ರೋಡ್ ಕಡೆ ಇರೋರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಏನಂದರೆ ಸ್ನೇಹಿತರೆ, ನಾನು ಫಸ್ಟ್ ಟೈಮು ಕನಕಪುರ ಟು ಮಂಡ್ಯ ಬರ್ತಾ ಇರೋದು. ಮೈಸೂರು ಟು ಮಂಡ್ಯ, ಆಮೇಲೆ ಆ ಕಡೆ ಮಳವಳ್ಳಿ ಕಡೆಯಿಂದೆಲ್ಲ ಓಡಾಡಿದ್ದೀನಿ. ಕನಕಪುರದಿಂದ ಮಂಡ್ಯಗಿದೆ ಫಸ್ಟ್ ಟೈಮು. ಪೊಲಿಟಿಕಲಿ ಒಂದೊಳ್ಳೆ ಕನೆಕ್ಷನ್ ಇರ್ತಕ್ಕಂಥ ಒಂದು ಜಿಲ್ಲೆ, ಒಂದು ತಾಲೂಕು ಅಂತ ಹೇಳ್ಬೋದು. ಅದರಿಂದ ರೋಡ್ ಅಷ್ಟು ಚೆನ್ನಾಗಿದೆ, ಸುತ್ತ ಬೆಟ್ಟಗಳು. ಆ ಸ್ಟ್ರೆಚ್ ಮಾತ್ರ ಅದ್ಭುತವಾಗಿತ್ತು. ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಗೋಪ್ರೋ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ ರೋಡು. ಅಂದರೆ ನಾವು ಆಲ್ಮೋಸ್ಟ್ ನನಗೆ ಅನ್ನಿಸ್ತಾ ಇರೋದು ಫಸ್ಟ್ ಟೈಮ್ ಬರ್ತಿರೋದು. ನನಗೂ ಶೋರ್ ಇಲ್ಲ, ಇಲ್ಲಿ ಹಳ್ಳಿಯವ್ರು ಯಾರೋ ಗೊತ್ತಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಹೇಳಿ. ಇದು ರಾಮನಗರ ಬೆಟ್ಟದ ಈ ಕಡೆ ಸೈಡ್ಗೆ ಇದ್ದೀವಿ ಅನ್ನಿಸ್ತಿದೆ. ನೋಡ್ತಾ ಇದ್ರೆ ಬೆಟ್ಟದ ಡಿಸೈನ್ ಎಲ್ಲ ನೋಡಿದ್ರೆ ಮೈಸೂರು ರೋಡು ಈ ಬೆಟ್ಟದ ಆ ಕಡೆಗಿದೆ ಅಂತ ಅನಿಸುತ್ತೆ, ಗೊತ್ತಿಲ್ಲ, ಐ ಆಮ್ ನಾಟ್ ಶೋರ್. ಕಿಲೋಮೀಟ್ರು ಇದು KM ದೊಡ್ಡಿ ರೋಡ್ ಅಂತೆ. KM ದೊಡ್ಡಿ ಮಳವಳ್ಳಿ. ಹಂಗೆ ಇಷ್ಟೆಷ್ಟನ್ನ ಎಂಜಾಯ್ ಮಾಡಿ. ಗಾಡಿಗೆ ಆದಷ್ಟು ನಾವು ಚೈನ್ ಸ್ಪ್ರೇನ ಯಾವತ್ತು ವಾಶ್ ಆದಮೇಲೆ ಹಾಕಲೇಬೇಕು, ಇಲ್ಲ ಬೇಗ ತುಕ್ಕಿಡಿದ್ಬಿಡುತ್ತೆ. ನಾನು ಲಾಸ್ಟ್ ಟೈಮ್ ಗೇರ್ ಏನೋ ಹಾರ್ಡ್ ಆಗ್ತಿತ್ತು ಅನ್ನಿಸ್ತಿತ್ತು, ಸುಮ್ಮನೆ ನಿಲ್ಲಿಸಿದ್ನಲ್ಲ, ಮಂಗಳೂರಿಗೆ ಕಾರಲ್ಲಿ ಹೋಗಿದ್ದೆ ಈ ಸಲ. ಸೊ ಅದರಿಂದ
ಗಾಡಿ ತೆಗ್ದಿರಲಿಲ್ಲ, ಏನೋ ಹಾಡಾಗ್ತಿದೆಯಲ್ಲ ರನ್ ಮಾಡ್ದೇನೆ ಅಂತ ಅನಿಸ್ತಿತ್ತು. ಆಮೇಲೆ ಚೈನ್ ನೋಡಿದ್ರೆ ಫುಲ್ಲು ಡ್ರೈ ಆಗಿತ್ತು. ಒಂದು ಸಲ ವಾಶ್ ಮಾಡಿಬಿಟ್ಟು ಆಮೇಲೆ ಸ್ಪ್ರೇ ಹೊಡೆದೆ. ಈಗ ಗೇರೆಲ್ಲ ತುಂಬ ಸ್ಮೂತಾಗಿದೆ. ಓಕೆ, ಇದು ಸಾತ್ನೂರು ಅಂತೆ. ಸಾತ್ನೂರು ಕಬಾಳಮ್ಮ ಟೆಂಪಲ್ಲು ಫೇಮಸ್ಸು. ಐ ಥಿಂಕ್ ಇಲ್ಲೇ ಇರೋದು ಅನಿಸುತ್ತೆ, ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಲ್ಲಿಂದ ನೆಕ್ಸ್ಟು KM ದೊಡ್ಡಿ. ಇದು KM ದೊಡ್ಡಿ ರೋಡೇ ನನಗನ್ಸುತ್ತೆ. ಹಾಗಾದ್ರೆ ನಾವು ಮಂಡ್ಯಕ್ಕೆ ಹೋಗ್ಬೇಕು ಅಂದರೆ ಫಸ್ಟು ಮದ್ದೂರಿಗೆ ಹೋಗ್ಬಿಟ್ಟು ಓಕೆ ಅಲ್ಲಿ ಲೆಫ್ಟ್ ತೊಗೊಂಡು ಹಂಗೆ ಹೋಗ್ಬೇಕಾಗ್ಬೋದು. ಓಕೆ ಕಬ್ಬಾಳು ರೈಟ್ ಸೈಡ್ಗೆ ನಮ್ಮ ವೈಫ್ ಅವ್ರು ಹೇಳ್ತಾರೆ, ರೈಟ್ ಸೈಡ್ಗೆ 6 ಕಿಲೋಮೀಟ್ರ್ ಬರ್ದಿದ್ರಂತೆ. ಕಬ್ಬಾಳಮ್ಮ ಟೆಂಪಲ್ ಇರಬೇಕದು ಅಂತ. ಈ ಥರ ಗ್ಲೌಸ್ ಇಲ್ಲದೆ ಓಡಿಸ್ಬೇಕಾದ್ರೆ ಹ್ಯಾಂಡ್ ಗಾರ್ಡ್ ತುಂಬ ಬೇಕಾಗುತ್ತೆ ಗೈಸ್. ಹ್ಯಾಂಡ್ ಗಾರ್ಡ್ ತುಂಬ, ನಕಲ್ ಗಾರ್ಡ್ಸು ತುಂಬ ಯೂಸ್ ಆಗುತ್ತೆ ನನ್ನ ಪ್ರಕಾರ. ಯಾಕಂದರೆ ಯಾವಾಗಲೂ ನಾವು ಗ್ಲೌಸು ಫೋನ್ ಆಪ್ರೇಟ್ ಮಾಡೋಕ್ಕಾಗಲ್ಲ. ಇದೆ ಅದರಲ್ಲೂ ಕೆಲವು ಗ್ಲೌಸ್ಗಳು ಫೋನ್ ಆಪ್ರೇಟ್ ಮಾಡೋದು ಬರುತ್ತೆ, ರೇಟ್ ತುಂಬ ಕಾಸ್ಟ್ಲಿ. ಆಮೇಲೆ ಗ್ಲೌಸ್ ಹಾಕ್ಕೊಂಡ್ರೆ ಸ್ವಲ್ಪ ಬಿಸಿಲಲ್ಲಿ ನಿಮಗೆ ಏನಂದರೆ ಬೆವರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಅಷ್ಟು ಗ್ರಿಪ್ ಸಿಗೋಲ್ಲ ನನಗೆ ಎಸ್ಪೆಷಲಿ. ಈ ಥರ ಸ್ವಲ್ಪ ಕೋಲ್ಡ್ ಇರೋ ಜಾಗದಲ್ಲಿ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಸೆಕೆ ಬಂದುಬಿಟ್ರೆ ನನಗೆ ಗ್ಲೌಸ್ ಹಾಕ್ಕೊಂಡು ಮಾಮೂಲಿ ಗಾಡಿ ಓಡಿಸೋ ಥರ ಆಗೋಲ್ಲ. ಸೊ ಐ ಥಿಂಕ್ ನಕಲ್ ಗಾರ್ಡು ಒಂದು ರೇಂಜ್ಗೆ ವಿಂಡ್ ಬ್ಲಾಸ್ಟ್ನ ಅಥವಾ ನಿಮ್ಮ ಕೈನ ಇಂಪ್ಯಾಕ್ಟ್ನ ಫಸ್ಟು ತಡೆಯುತ್ತೆ ಅಂತ ಅನಿಸುತ್ತೆ. ಸೊ ಅದರಿಂದ ನಾನು 99 RPM ಅದನ್ನು ಬುಕ್ ಮಾಡಿದ್ದೀನಿ. ಬಂದಮೇಲೆ ನಿಮಗೆ ಅತಿ ಶೀಘ್ರದಲ್ಲಿ ಇನ್ಸ್ಟಾಲೇಷನ್ ವೀಡಿಯೋ, ರಿವ್ಯೂ ವೀಡಿಯೋ ಎಲ್ಲ ಬರೋದಿದೆ. ಸ್ಟೇ ಟ್ಯೂನ್ಡ್ ಆಗಿರಿ. ಸೊ ಸ್ನೇಹಿತರೆ, ಹಾಗೆ ನಿಮಗೆ ನಾನು ತುಂಬ ದಿನದಿಂದ ಅನ್ಕೋತಿದ್ದೆ ಡಾಮಿನಾರ್ದು ವೈಬ್ರೇಷನ್ ಎಲ್ಲೆಲ್ಲಿದೆ ಅಂತ ಆ್ಯಕ್ಚುಯಲ್ ಟೆಸ್ಟ್ ಮಾಡೋಣ ಅಂತ. ಕೆಲವರು ಇಲ್ಲಿ ಗ್ಲಾಸ್ ಇಟ್ಬಿಟ್ಟು ನೀರು ಟೆಸ್ಟ್ ಮಾಡೋದು ಅದೆಲ್ಲ ಮಾಡ್ತಾರೆ. ಅದು ಆ್ಯಕ್ಚುಲಿ ರೈಡಿಂಗ್ ಸೀನರಲ್ಲಿ ಹಂಗೆ ಆಗೋಲ್ಲ. ನಾನು ಹಳೆ ವಿಡಿಯೋಲ್ಲೂ ಹೇಳಿದ್ದೀನಿ, ಒಂದು ಬೈಕ್ ಅಂದಮೇಲೆ ಒಂದು ಚೂರಾದರೂ ವೈಬ್ರೇಷನ್ ಇರಬೇಕು, ಇಲ್ಲಾಂದರೆ ಅಷ್ಟು ನಿಮಗೆ ಫೀಲ್ ಆಗೋಲ್ಲ, ಅಷ್ಟು ಎಂಗೇಜಿಂಗ್ ಆಗಿರಲ್ಲ ಗಾಡಿ ಅಂತ. ಸೊ ಡಾಮಿನಾರ್ದು ಎಲ್ಲೆಲ್ಲಿ ವೈಬ್ರೇಷನ್ ಇದೆ ಅಂದರೆ, ಈಗ ನಾನು ಒಂದು 90-80ರಲ್ಲಿ ಹೋಗ್ತಾ ಇದ್ದೀನಲ್ಲ, 80 ಒಳಗಡೆ ಸ್ವಲ್ಪ ವೈಬ್ರೇಷನ್ ಕಾಣಿಸ್ಕೊಳುತ್ತೆ. ಎಲ್ಲಿ ಅಂದರೆ ಈ ಹ್ಯಾಂಡಲ್ ಬಾರ್ಸ್ ಒಳಗಡೆ ಸ್ವಲ್ಪ ಗ್ಲೌಸ್ ಹಾಕ್ಕೊಂಡ್ರೆ ಕಾಣಿಸಲ್ಲ. ಅದಾದಮೇಲೆ ಇಲ್ಲಿ ಸೈಸಲ್ಲಿ ದಟ್ಸ್ ಬಿಕಾಸ್ ಗಾಡಿ ವೈಬ್ರೇಟ್ ಆಗುತ್ತೆ ಅಂತಲ್ಲ. ನನ್ನ ಪ್ರಕಾರ ಇದು ಇಂಜಿನ್ ಬಸ್ ಜಾಸ್ತಿ. ಅಂದರೆ ನೀವು ಇದನ್ನು ಹೈಡ್ಲಲ್ಲಿ ಇಟ್ರೂ ಒಂದು ಸೂಪರ್ ಬೈಕ್ ಥರ ಸೌಂಡ್ ಬರುತ್ತೆ, ಬುರ್ರ ಅಂತ ಇರುತ್ತೆ ಗಾಡಿ. ಅಂದರೆ ರೇಸಿಂಗೆಲ್ಲ ಇರುತ್ತೆ, ಐಡ್ಲಿಂಗ್ ಸ್ವಲ್ಪ ಜಾಸ್ತಿ ಇದ್ರದ್ದು ಕಂಬಷನ್ನು. ಸೊ ಅದರಿಂದ ನನಗನ್ಸೋದು ಅದರಿಂದನೇ ಸ್ವಲ್ಪ ನಿಮಗೆ ಅದು ವೈಬ್ರೇಷನ್ ಅಂತ ಅನಿಸುತ್ತೆ ಅಂತ. ಏನಕ್ಕೆ ಅಂದರೆ ಗಾಡಿ ನಿಲ್ಲಿಸ್ಬಿಟ್ಟು ಚೆಕ್ ಮಾಡಿದ್ರು ನಿಮಗೆ ಗಾಡಿ ವೈಬ್ರೇಟ್ ಆಗುತ್ತೆ ಅಂತ ಅನ್ಸಲ್ಲ. ಇಂಜಿನಲ್ಲೆಲ್ಲ ಸೌಂಡ್ ಬರ್ತಾ ಇದೆಯಲ್ಲ, ದೊಡ್ಡದಾಗಿ ಸೌಂಡ್ ಬರ್ತಾ ಇದೆ, ಒಂಥರ ದೊಡ್ಡ ಬೈಕ್ ಥರ ಸೌಂಡು. ಸೊ ಅದರಿಂದ ಸ್ವಲ್ಪ ಇಂಜಿನ್ಗೆ ವೈಬ್ರೇಷನ್. ಏನಕ್ಕೆ ಅಂದರೆ ಇದು ಬರೀ 250cc ಸೆಗ್ಮೆಂಟ್ ಇರೋ ಗಾಡಿ, ಆದರೂ ಇದರ ಸೌಂಡ್ ನೋಡಿದ್ರೆ ಆಲ್ಮೋಸ್ಟ್ 400 ಥರನೇ ಇದೆ, ಅಷ್ಟೇ ಇದೆ ಸೌಂಡು. ಸೊ ಅದರಿಂದ ಸ್ವಲ್ಪ ವೈಬ್ರೇಷನು ನಿಮ್ಮ ಹ್ಯಾಂಡಲ್ ಬಾರ್ ಎಂಡ್ಸಲ್ಲಿ ಇಲ್ಲಿ ತೈಸ್ ಹತ್ರ ಸ್ವಲ್ಪ ಬರುತ್ತೆ, ವಿಚ್ ಇಸ್ ವೆರಿ 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 ನೆಗ್ಲಿಜಬಲ್ಲು. ಏನು ಅಂಥದ್ದೇನು ಗ್ಲೌಸ್ ಹಾಕೊಂಡ್ರಂತೂ ಗೊತ್ತೇ ಆಗೋಲ್ಲ. ಅದು 80 ಒಳಗಡೆ ಮಾತ್ರ. ಇನ್ನೂ 80ರಿಂದ 120 ಒಳ್ಳೆ ಸ್ವೀಟ್ ಸ್ಪಾಟು. 80ರಿಂದ 110 to 120 ನಿಮಗೆ ಯಾವುದೇ ರೀತಿಯ ವೈಬ್ರೇಷನ್ ಕಾಣಿಸ್ಕೊಳ್ಳಲ್ಲ. ಅದಾದಮೇಲೆ ನೀವು 130 ಮೇಲೆ ಹೋಗ್ತಿದ್ದಂಗೆ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ ಗಾಡಿ. ಸ್ಟ್ರಗಲ್ ಮಾಡುತ್ತೆ ಅಂದರೆ ಸ್ವಲ್ಪ ವೈಬ್ರೇಟ್ ಆಗುತ್ತೆ. ಯು ವಿಲ್ ಫೀಲ್ ದ್ಯಾಟ್. ಓಕೆ, ನಿಮಗೆ ಖಾಲಿ ರೋಡಿದ್ರೆ ಓಕೆ, ಇಲ್ಲಾಂದರೆ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಜಾಸ್ತಿ ಇದ್ದರೆ ನಿಮಗೆ ಆ ಕಾನ್ಫಿಡೆನ್ಸ್ ಕೊಡಲ್ಲ. ಬಿಕಾಸ್ ಸ್ವಲ್ಪ ವೈಬ್ರೇಷನ್ ಜಾಸ್ತಿನೇ ಕಾಣಿಸ್ಕೊಳ್ಳುತ್ತೆ 130 ಮೇಲೆ. ವೈಬ್ರೇಷನ್ ಅನ್ನೋದಕ್ಕಿಂತ ಅದು ಸ್ವೀಟ್ ಸ್ಪಾಟ್ ಬಂದ್ಬಿಟ್ಟು 120. ಯಾರು ಗುರು ಕೋಲ್ ಹಿಡ್ಕೊಂಡು ಹೋಗ್ತಾನೆ. ಸೊ ಟಾಪ್ ಸ್ಪೀಡು 140 ತನಕ ಹೋಗುತ್ತೆ, 140, 142. ಕೆಲವರು 150 ಟ್ರೈ ಮಾಡಿದ್ದಾರೆ. ನಾನು 142ಗೆ ಅದ್ರ ಮೇಲೆ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಅದು 152 ಎಲ್ಲ ನಿಮಗೆ ಏರ್ಪೋರ್ಟ್ ಥರ ರೋಡ್ ಇರಬೇಕು, ಆ ಥರ ಇದ್ದರೆ 152 ತನಕ ಹೋಗುತ್ತೆ. ಇದಕ್ಕಿಂತ ಒಂದು 10 ಸ್ಪೀಡು 400 ಹೋಗುತ್ತೆ. ಸೊ ವೈಬ್ರೇಷನ್ ಬಗ್ಗೆ ಅಷ್ಟೇ ಗೈಸ್. ಹಿಂದ್ಗಡೆ ನಾನು ಪಿಲಿಯನ್ ಹತ್ರ ಫೀಡ್ಬ್ಯಾಕ್ ಕೇಳಬೇಕು ಅಂದರೆ ಅವರು ಅದನ್ನೇ ಹೇಳ್ತಾರೆ, 80ರಿಂದ 100ಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ವೈಬ್ರೇಷನ್ನು ಇಲ್ಲಿ ಫುಟ್ ಪ್ಯಾಕ್ಸ್ ಹತ್ರ ಬರುತ್ತೆ ಅಂತ. ಅದಾದಮೇಲೆ ಇಲ್ಲ, 110 ಅಂದರೆ 110 to 120 ವೈಬ್ರೇಷನ್ ಇಲ್ಲ. ಬಟ್ ಸ್ವಲ್ಪ ಯಾವುದೇ ಬೈಕ್ ಆದ್ರೂ ಫುಟ್ ಪ್ಯಾಕ್ಸ್ ಹತ್ರ ಇಲ್ಲಿ ಕೆಳಗಡೆ ವೈಬ್ರೇಷನ್ ಇರುತ್ತೆ. ಅಂದರೆ ನಾವು ಎಳ್ನೀರು ಕುಡಿದೇ ಹೋಗೋಕ್ಕಾಗಲ್ಲ, ಯಾಕಂದರೆ ಮೋಸ್ಟ್ ಆಫ್ ದಿ ಎಳ್ನೀರು ಇಲ್ಲಿಂದನೇ ಅಲ್ಲಿಗೆ ಹೋಗೋದು. ಎಷ್ಟು ಅಂತ ಕೇಳ್ಬಿಟ್ಟು ಕುಡಿಯೋಣ. A few moments later.
ಎಳ್ನೀರು ಕುಡಿದ್ಬಿಟ್ಟು ಒಂದೇ ಒಂದು ಬ್ರಿಡ್ಜ್ ಸಿಕ್ತು ಅಂದ್ಕೊಂಡೆ, ಬಟ್ ರೋಡ್ ಮಿಸ್ ಆಯಿತು. ಸೊ ಹೈವೇ ಅಲ್ಲಿ ರೈಟ್ ತೊಗೊಂಡೆ, ಕರೆಕ್ಟ್ ರೋಡ್ ಕನೆಕ್ಟ್ ಆದೆ. ಈಗ ಒಂಥರ ಈಗ ಸಖತ್ತಾಗಿದೆ ಕಂಟ್ರಿ ರೋಡ್ಸ್. ಇದ್ರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಡಾಮಿನಾರ್ದು ಇನ್ನೇನು ಆಕ್ಸಿರೀಸ್ ಹಾಕ್ಸ್ತೀನಿ ಅಂತ ಕೇಳ್ತಾಯಿದ್ರು ಕೆಲವರು. ನಕಲ್ ಗಾರ್ಡು ಒಂದು ಬರೋದಿದೆ, ಅದು ಬಿಟ್ಟರೆ ಹಿಂದ್ಗಡೆ ಟಾಪ್ ರ್ಯಾಕ್ ಆರ್ಡ್ರ್ ಮಾಡಿದ್ದೀನಿ. ಅದಕ್ಕೆ ಇನ್ನು ಟಾಪ್ ರ್ಯಾಕ್ ಆರ್ಡ್ರ್ ಮಾಡಿದ್ಮೇಲೆ ಒಂದು ಟಾಪ್ ಬಾಕ್ಸ್ ಬೇಕೇ ಬೇಕು. ಸೊ ಅದಕ್ಕೆ ಮೋಟೋವ್ಲಾಗ್ಸ್ ಒಂದು ಟಾಪ್ ಬಾಕ್ಸ್ ಯೂಸ್ ಮಾಡಿದ್ದೀನಿ. ಆದಷ್ಟು ಸ್ವಲ್ಪ ಸ್ಯಾಡಲ್ ಬ್ಯಾಗ್ ಹಳೇದಾಯಿತು, ಇನ್ಮೇಲೆ ಟಾಪ್ ಬ್ಯಾಗ್ ಯೂಸ್ ಮಾಡೋಣ ಅಂತ ಟಾಪ್ ಬಾಕ್ಸು. ಸೊ ಏನಕ್ಕೆ ಅಂದರೆ ಈ ಥರ ಶಾರ್ಟ್ ರೈಡ್ಸ್ಗೆಲ್ಲ ಅಟ್ಲೀಸ್ಟ್ ಹೆಲ್ಮೆಟು ಗೋಪ್ರೋ ಇಡೋಕ್ಕಾದರೂ ಒಂದು ಬಾಕ್ಸ್ ಇರಬೇಕು. ಸೇಫ್ಟಿ ಇಲ್ಲ ಸ್ಯಾಡಲ್ ಬ್ಯಾಗ್ ಇದ್ದರೆ. ಏನಂದರೆ ಈಗ ಒಂದು ಕಡೆ ನಿಲ್ಲಿಸ್ಬಿಟ್ಟು ನೀವೆಲ್ಲ ಟ್ರೆಕ್ಕಿಂಗ್ ಹೋಗ್ತೀರಾ ಅಥವಾ ಏನೋ ಫಾಲ್ಸ್ ನೋಡೋಕೆ ಹೋಗ್ತೀರಾ ಅಂದರೆ ಹೆಲ್ಮೆಟು ಜಾಕೆಟ್ ಎಲ್ಲ ಎತ್ಕೊಂಡು ಓಡೋಕ್ಕಾಗಲ್ವಲ್ಲ. ಸೊ ಅಟ್ಲೀಸ್ಟ್ ಒಂದು ಟಾಪ್ ಬಾಕ್ಸ್ ಇದ್ದರೆ, ಅಂದರೆ ಡಿಟ್ಯಾಚಬಲ್ ಟಾಪ್ ಬಾಕ್ಸ್ ಇರಬೇಕು. ಯಾವಾಗ ಬೇಕು ಅವಾಗ ಯೂಸ್ ಮಾಡೋದು, ಬೇಡದೇ ಇದ್ದಾಗ ತೆಗೆದ್ಬಿಟ್ಟು ಮನೇಲಿ ಇಟ್ಕೋಬೇಕು. ಈಗ ಸಿಟಿ ಯೂಸ್ಗೆಲ್ಲ ಟಾಪ್ ಬಾಕ್ಸ್ ಯೂಸ್ ಆಗಲ್ಲ. ಸೊ ಅದರಿಂದ ಬಿಚ್ಚಿಟ್ಕೊಳ್ಳೋಂಥದ್ದು ಒಂದು ಆರ್ಡ್ರ್ ಮಾಡಿದ್ದೀನಿ. ನೋಡೋಣ, ಅದ್ರ ಮೇಲೇ ಒಂದು ಮುಂದೆ ವೀಡಿಯೋ ಮಾಡ್ತೀನಿ. ದಿಸ್ ಇಸ್ ಸೂಪರ್. ಇಲ್ಲಿ ಲೆಫ್ಟ್ಗೆ ಹೋದರೆ ಒಂದು ಬೆಟ್ಟದ ದೇವಸ್ಥಾನ ಇದೆ. ಓಕೆನಾ, ನೋಡಿ ಅಲ್ಲಿ ಬೆಟ್ಟ, ಅದಕ್ಕೊಂದು ರೋಡ್ ಮಾಡಿದ್ದಾರೆ ದೇವಸ್ಥಾನದ ಮೇಲೆ ಹೋಗೋಕ್ಕೆ. ಬಂಡೆ ಸುಡುತ್ತಲ್ಲ ನಡೆಯುವಾಗ, ಸೊ ಅದರಿಂದ ಹೊಸ ದೇವಸ್ಥಾನ ಅನಿಸುತ್ತೆ. ಈ ಕನಕಪುರ ಬೆಲ್ಟು, ಮಳವಳ್ಳಿ ಬೆಲ್ಟ್ ಎಲ್ಲ ತುಂಬ ಒಳ್ಳೊಳ್ಳೆ ಬಂಡೆ ಮೇಲೆ ದೇವಸ್ಥಾನಗಳು, ಬೆಟ್ಟದ ಮೇಲೆ ದೇವಸ್ಥಾನಗಳೆಲ್ಲ ಇದೆ. ಇನ್ನು ಮಳವಳ್ಳಿ ಸೈಡ್ ಕೇಳಂಗೆಲ್ಲ ಬಿಡಿ, ನಿಮ್ಮ ಕೇಗುಡಿ ಅದೆಲ್ಲ ನನ್ನ ರೈಡ್ ಇದೆ. ನನ್ನ ಹೊಸಬ್ರು ಯಾರಾದರೂ ಇದ್ದರೆ ಈ ಪೇಜಲ್ಲಿ ದಯವಿಟ್ಟು ಚೆಕ್ ಮಾಡಿ. ಕೇಗುಡಿ ಇದು ರೈಡೆಲ್ಲ ಇದೆ ನನ್ನ ವೀಡಿಯೋಸು. ನೀವೇನಾದರೂ ವೀಕೆಂಡ್ ಪ್ಲ್ಯಾನ್ ಮಾಡೋಕ್ಕಿದ್ರೆ ಒಳ್ಳೆ ಸ್ಪಾಟ್ಗಳವೆಲ್ಲ. ಒಂದು ಗೇರಿಂದ ಒಂದು ಗೇರ್ಗೆ ಎತ್ಬೇಕಾದ್ರೆ ಆ ಡಾಮಿನರ್ ಅದೊಂದು ಸೌಂಡ್ ಕೊಡುತ್ತೆ ಅಂತ, ಸಖತ್ ಮಜಾ. ಸೊ ಇಷ್ಟೇ ಗೈಸ್ ಈ ವಿಡಿಯೋಗೆ. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನೇ ಕ್ವೆರೀಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುದ್ದಿ. ಟೇಕ್ ಕೇರ್, ಬಾಯ್.